ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲೋಗ ಈಗ ರಾತ್ರಿ ಸ್ಟಾರ್ಟ್ ಮಾಡೈತೆ ನೋಡ್ರಿ. ಇವತ್ತು ರಾತ್ರಿ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಹೇಳಿ ನಾನು ತಿಳ್ಕೊಂಡೇನಿ ರೀ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋನ. ಏನಿಲ್ಲ ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಯಾಕೆ ಸುಸ್ತು ಅನ್ನೋ ಥರ ಆಗಿತ್ತು. ಹಾಗಾಗಿ ನನ್ನ ಮಗಳು ಇವತ್ತು ಮಾಡಕ್ಕೆ ಕುಂತಾಳ ನೋಡ್ರಿ ಅಡುಗೆ. ಇಷ್ಟು ಪುಟಾಣಿ ಹುಡುಗಿ ಅಡುಗೆ ಮಾಡಕ್ಕೆ ಕುಂತಾಳ ನೋಡ್ರಿ ಫ್ರೆಂಡ್ಸ್. ಯಾರಾದರೂ ನಾವು ಮಾಡ್ಕೊಂಡು ತಿಂದು ಬೇಸರಾಗಿರ್ತೈತಲ್ಲ ಫ್ರೆಂಡ್ಸ್. ಈ ಟೈಮ್ನಾಗ ಇಂಥ ಮಕ್ಕಳು ಅಡುಗೆ ಮಾಡಿಕೊಟ್ರೆ ಅವ್ರದ್ದೊಂದು ರುಚಿ ಬೇರೆ ನೋಡ್ರಿ. ನಮ್ಮ ರುಚಿ ನಾವು ತಿಂದು ಬೇಸರಾಗಿರ್ತೈತಿ. ಹಾಗಾಗಿ ಈಕೆ ಮಾಡಿದ್ಲಲ್ಲ ಮಸ್ತಾಗಿತ್ತು ಫ್ರೆಂಡ್ಸ್. ಅದು ಸೂಪರ್ ಟೇಸ್ಟ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಆ ಥರ ಮಾಡಿ ಕೊಟ್ಟಿದ್ಲು. ಹಾಗಾಗಿ ನನಗೊಂದು ಸ್ವಲ್ಪ ನಾಲಿಗೆಗೆ ಬೇರೆ ರುಚಿ ಹತ್ತಿತ್ತು ನೋಡ್ರಿ. ಬೇರೆ ರುಚಿ ಕೊಟ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಪಾಪ ನನ್ನ ಮಗಳು ಅಡುಗೆ ಮಾಡಕ್ಕೆ ಕುಂತಾಳ. ಇಂಥ ಮಕ್ಕಳನ್ನ ಪಡ್ಯಾಕ ನಾನು ಪುಣ್ಯ ಮಾಡಿದ್ದೇನೆ ನೋಡ್ರಿ. ನನಗೆ ಆಗವಲ್ದವ ಕೈ ಕಾಲೆಲ್ಲ ನೋವಾತಾವ ಅಂತೇಳಿ ಇದಕ್ಕೆ ಅಕ್ಕಿನ ಅಡುಗೆ ಮಾಡಕ್ಕೆ ಕುಂತಾವ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಎಣ್ಣೆ ಎಲ್ಲ ಹಾಕಿ ಉಳ್ಳಾಗಡ್ಡಿ ಟೊಮ್ಯಾಟೊ ಏನೂ ಹಾಕಿಲ್ಲ ಫ್ರೆಂಡ್ಸ್. ಸುಮ್ಮನೆ ಒಂದು ಆಲೂಗಡ್ಡೆ ಇತ್ತು, ಅದೆಲ್ಲ ಕಟ್ ಮಾಡ್ಕೊಂಡು ಹಾಕಾಕುಂತಾಳ ಟೇಕಿ. ಪಲಾವ್ ಥರನ, ಪಲಾವ್ದಾಗ ಏನು ಎಲ್ಲ ಇರ್ತೈತೆ ರೀ ಫ್ರೆಂಡ್ಸ್. ಇದ್ರಾಗ ಏನು ಇದ್ದಿದ್ದಿಲ್ಲ ನೋಡ್ರಿ. ಆಲೂಗಡ್ಡೆ ಉಳ್ಳಾಗಡ್ಡಿ ಟಮಾಟೆ ಅಷ್ಟು ಬಿಟ್ಟರೆ ಮತ್ತೆ ಏನು ಇದ್ದಿದ್ದಿಲ್ಲ. ಆದ್ರೆ ಅದು ರುಚಿ ಭಾಳ ಆಗಿತ್ತು ನೋಡ್ರಿ. ಅದು ಯಾವಾಗಾರ ಏನೂ ಇಲ್ಲಾರ್ದ ಮಾಡಿದ್ರೆ ರುಚಿ ಜಾಸ್ತಿ ಆಗುತ್ತಂತ ಫ್ರೆಂಡ್ಸ್. ಹಾಗಾಗಿ ರುಚಿ ಜಾಸ್ತಿ ಆಗಿತ್ತು ನೋಡ್ರಿ. ಏನು ಹಾಕ್ಲಾರ್ದ ಮಾಡಿದಾಗ ರುಚಿ ಜಾಸ್ತಿ ಆಗಿತ್ತು. ಎಲ್ಲ ಹಾಕಿ ಮಾಡಿದ್ರೂ ಒಮ್ಮೊಮ್ಮೆ ರುಚಿ ಆಗಿರಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಮಾಡಕ್ಕೆ ಕುಂತಾಳ ನನ್ನ ಮಗಳು ನೋಡ್ರಿ. ನನ್ನ ಮಗಳು ಮಾಡೋದನ್ನು ನೋಡಿ ನಿಮಗೆ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನಾನಿಲ್ಲೇ ವಾಯ್ಸ್ ಓವರ್ ಕೊಡತ್ತೀನಿ ರೀ. ಮತ್ತು ನಿಮಗೆ ಡಿಸ್ಟರ್ಬ್ ಆಗೋದಿಲ್ಲ. ನಮ್ಮ ಹುಡುಗರು ಆಟ ಆಡಕ್ಕಂತಾರೆ, ಹಾಗಾಗಿ ಡಿಸ್ಟರ್ಬ್ ಆಗೋರ್ದು ಅಂದ್ರೆ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ್. ಅವ್ರದ್ದು ಸೌಂಡ್ ಕೇಳಕ್ಕಂತೈತಿ ಇದ್ರಾಗ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ್. ಹೆಣ್ಮಕ್ಳು ಇದ್ರೆ ಎಷ್ಟು ಸಹಾಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಹೆಣ್ಣು ಮಕ್ಕಳು ಇದ್ರೆ ಈ ಥರ ಎಲ್ಲ ಸಹಾಯ ಆಗುತ್ತೆ ನಮಗೂ. ಹಾಗಾಗಿ ನೋಡ್ರಿ ಪಾಪ ಮಾಡಿ ಕೊಡಕ್ಕಂತಾಳ ನನ್ನ ಮಗಳು. ಈ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನನ್ನ ಮಗಳಂತ್ರ ಹೆಲ್ಪ್ ಮಾಡ್ತಾಳೆ ನೋಡ್ರಿ. ಯಾವಾಗಾರ ಒಮ್ಮೊಮ್ಮೆ ಹೆಲ್ಪ್ ಮಾಡಿಕೊಡ್ತಾಳೆ. ಹೀಗಾಗಿ ನಾನು ಇಂಥ ಮಕ್ಕಳನ್ನ ಪಡಿಯೋಕೆ ಭಾಳ ಪುಣ್ಯ ಮಾಡೇನಂತಂದು ಹೇಳ್ತೇನೆ ರೀ. ಫೈನಲಿ ನೋಡ್ರಿ ಅನ್ನ ರೆಡಿ ಆಯ್ತು ನೋಡ್ರಿ. ಈ ಥರ ಅನ್ನ ರೆಡಿ ಮಾಡಿದ್ಲು. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣಂತ. ಎಲ್ಲರೂ ಎಷ್ಟು ಮಸ್ತಾಗಿ ಮಾಡ್ಯಾವ ನೋಡ್ರಿ. ನೋಡಿದ್ರೆ ಹಂಗೆ ತಿಂಡಿ ಕನ್ಸಾತೈತಿ. ಹಾಗಾಗಿ ಫಸ್ಟ್ ಊಟ ಮಾಡೋಣ ಬಾ ಅಂತಂದು ಹೇಳಿ ಆಗಲೇ ಟೈಮ್ನೂ ಆಗಿತ್ತು ರೀ ಫ್ರೆಂಡ್ಸ್. 8:30 ಆಗಲೇ ಮುಗಿದಿತ್ತು. ಹಾಗಾಗಿ ಊಟ ಮಾಡಕ್ಕಂತೀವಿ ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಂಗಾಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಮತ್ತು ನಾಳೆ ಸಿಗ್ತೀನಿ ರೀ ಫ್ರೆಂಡ್ಸ್. ಬಾಯ್.